ಅಸ್ಸಲಾಮುಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ನಮ್ಮ ಅತ್ತೆ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಮನೆ, ನನ್ನ ಗಂಡನ ಮನೆದು ಹಳ್ಳಿ ಮನೆ ಇದು. ನಮ್ಮ ಅತ್ತೆ ಇದ್ದಾಗ ಕಟ್ಸಿ ಹೋಗಿರೋಂಥ ಮನೆ ಇವತ್ತಿಗೂ ಹಾಗೆ ಇದೆ, ಏನೂ ಅದರಲ್ಲಿ ಚೇಂಜ್ ಮಾಡಿಲ್ಲ. ವಿಡಿಯೋದಲ್ಲಿ ಹೇಗಿದೆ ಮನೆ ಅಂತ ನೋಡ್ಕೊಂಡು ಬನ್ನಿ. ಹೊರಗಡೆಯಿಂದ ನಮ್ಮ ಮನೆ ಈ ಥರ ಕಾಣುತ್ತೆ. ಇಲ್ಲಿ ಇದೆಯಲ್ಲ, ಇಲ್ಲಿ ಅಡಿಕೆ ಮರ ಹಾಕಿದ್ದಾರೆ ನಮ್ಮ ಮಾವ. ಅದ್ರ ಜೊತೆ ಒಂದು ಸೀಬೆಹಣ್ಣಿನ ಮರ, ಅದಾಗಿ ಅದು ಬೆಳ್ಕೊಂಡಿದೆ. ಆ ಕಡೆ ಕಾಣ್ತಾ ಇರೋದು ಗುಲಾಬಿ ಗಿಡ. ಅದು ನಮ್ಮ ಅತ್ತೆ ಇದ್ದಾಗ ಹಾಕಿದ್ದಿದ್ದು, ಇವತ್ತಿಗೂ ಇದೆ ಅದು. ಅದರಲ್ಲಿ ಹೂವನೂ ಬಿಡುತ್ತೆ. ಇಲ್ಲಿ ಹೊರಗಡೆ 2 ಡ್ರಮ್ ಇಟ್ಟಿದ್ದೀವಿ ನೀರು ಬಿಟ್ಟಾಗ ತುಂಬ್ಕೊಳಕ್ಕೆ. ನಮ್ಮ ಮನೇಲಿ ಯಾವುದೇ ಥರ ಟ್ಯಾಂಕಿ ಇಲ್ಲ, ನಾವು ಡ್ರಮ್ಮಲ್ಲೇ ತುಂಬ್ಕೋಬೇಕು. ಒಳಗಡೆ ಬಂದರೆ ಈ ಥರದೊಂದು ಸಣ್ಣ ಹಾಲ್ ಇದೆ. ಫಸ್ಟಿಗೆ ಎಂಟ್ರೆನ್ಸಲ್ಲಿ ಅಲ್ಲಿ ನಾವು ಒಂದು ಡ್ರಮ್ ಇಟ್ಕೊಂಡಿದ್ದೀವಿ ಒಳಗಡೆ ಯೂಸ್ ಮಾಡೋಕ್ಕೆ ನೀರು. ಮತ್ತು ಒಂದು ಮಿರರ್ ಇದೆ, ಅದು ಬೆಡ್ರೂಮು. ಈ ಕಡೆ ಬಂದರೆ ಬಚ್ಚಲು ಮನೆ ಇದೆ. ನಮ್ಮದು ಎಂಟ್ರೆನ್ಸಲ್ಲೇ ಬಚ್ಚಲು ಮನೆ ಇದೆ. ಹಳ್ಳಿ ಕಡೆ ಆಲ್ಮೋಸ್ಟ್ ಹಳೆ ಮನೆಗಳಲ್ಲಿ ಇದೇ ಥರ ಇರುತ್ತೆ. ಇಲ್ಲೇ ಅಂಡೆ ಒಲೆ ಇದೆ. ನಮ್ಮದು ಬೆಡ್ರೂಮ್ ಬಂದು ತುಂಬ ದೊಡ್ಡದಿಲ್ಲ, ಸಣ್ಣ ಬೆಡ್ರೂಮು. ನಾವಲ್ಲಿ ಕಬ್ಬಿಣದ ಮಂಚ ಹಾಕಿದ್ದೀವಿ, ಒಂದು ಫ್ಯಾನ್ ಇಟ್ಟಿದ್ದೀವಿ. ನನಗೆ ಕೊಟ್ಟಿದ್ದ ಮದುವೆ ಟೈಮಲ್ಲಿ ಆ ಮಂಚನೂ ಇಡಿಸಿರ್ಲಿಲ್ಲ ಅಲ್ಲಿ ನನ್ನ ಮದುವೆಗೆ ಇದು ಮಾಡಿಸಿದ್ರಲ್ಲ, ಅದನ್ನೊಂದು ಹಾಕಿದ್ದೀನಿ. ಸೊಳ್ಳೆ ಪರ್ದೆ ಕಟ್ಟಿದ್ದೀನಿ, ಯಾಕಂದರೆ ಮಗುನ ಮಲಗಿಸೋದಲ್ಲ, ಹಂಗಾಗಿ. ಹಂಚಿನ ಮನೆ ಆಗಿರೋದ್ರಿಂದ ಕಣ್ಣಿಗೆಲ್ಲ ಧೂಳು ಬೀಳುತ್ತೆ. ತುಂಬಾ ಸಣ್ಣ ರೂಮ್ ಇದು. ಮಂಚ ಹಾಕಿ ಫ್ಯಾನ್ ಇಟ್ಟಿದ್ದೀವಿ ಅಷ್ಟೇ, ಒಬ್ಬರು ಓಡಾಡ್ಬೋದು. ಅದಾದಮೇಲೆ ಏನೂ ಇಡೋಕ್ಕೆ ಜಾಗ ಇಲ್ಲ ಅಲ್ಲಿ. ಇದು ಒಳಗಡೆ ಬರ್ತಾನೆ ಫಸ್ಟು ರೂಮೇ ಸಿಗುತ್ತೆ. ಅದಾದಮೇಲೆ ಒಂದು ಹಾಲ್ ಇದೆ, ಇದು ದೊಡ್ಡದು. ಇದು ಹಾಲ್ ದೊಡ್ಡದಿದೆ ಸ್ವಲ್ಪ. ಇಲ್ಲಿ ನಾವೊಂದು ದಿವಾನ್ ಕಟ್ ಹಾಕಿದ್ದೀವಿ, ಮತ್ತು ಅಲ್ಲಿ ಒಂದು ಮರದ್ದು ಚೇರ್ ಟೈಪ್ ಹಾಕಿದ್ದೀವಿ. ಇಲ್ಲಿ ಮುಂಚೆ ಇದೆಯಲ್ಲ, ನಂದು ಮಂಚ ಹಾಕಿದ್ವಿ. ನಾವು ಬೆಂಗಳೂರು ಶಿಫ್ಟ್ ಆದಮೇಲೆ ನಾವು ಮಂಚ ತೊಗೊಂಡು ಹೋದ್ವಲ್ಲ, ಆವಾಗಿಂದ ಇಲ್ಲೊಂದು ಸ್ವಲ್ಪ ಹಾಲ್ ದೊಡ್ಡದಾಗಿ ಕಾಣುತ್ತೆ. ಅಲ್ಲಿ ಕಾಣಿಸ್ತಾ ಇರೋದು ನಮ್ಮ ಅತ್ತೆ ಬೀರು, ಅಂದರೆ ಊರಿದ್ದಾಗ ತೊಗೊಂಡಿರೋಂಥ ಬೀರು ಅದು. ನಮ್ಮ ಮನೆಗೆ ಒಂದೇ ಕಿಟಕಿ ಇರೋದು, ಅಲ್ಲೆರಡು ದೇವ್ರ ಫೋಟೋ ಹಾಕಿದ್ದೀವಿ. ಇಲ್ಲಿ ಮಿಷಿನ್ ಇಟ್ಟಿದ್ದೀವಲ್ಲ, ಇಲ್ಲಿ ನಾನು ನಂದು ಮದುವೆ ಟೈಮಲ್ಲಿ ಕೊಟ್ಟಿದ್ದ ಬೀರು ಇಟ್ಟಿದ್ದೆ. ನಾನು ಹೇಳಿದ್ನಲ್ಲ, ನಾವು ಬೆಂಗಳೂರು ಶಿಫ್ಟ್ ಆದಮೇಲೆ ತೊಗೊಂಡು ಹೋದ್ವಿ ಅಂತ. ಹಾಗಾಗಿ ಅಲ್ಲಿ ಎಲ್ಲ ಮಿಷೀನು, ಅಮ್ಮದು ಬಟ್ಟೆ ಎಲ್ಲ ಇಟ್ಟಿದ್ದೀವಿ. ಇಲ್ಲಿ ಡೈಲಿ ಯೂಸ್ ಮಾಡುವಂಥ ಬೆಡ್ಶೀಟು, ಹಾಸಿಗೆ ಎಲ್ಲ ಇಲ್ಲಿ ಸುತ್ತಿಡ್ತೀವಿ. ಮತ್ತು ಇಲ್ಲಿ ರೇಷನ್ ಅಕ್ಕಿ ಕೊಡ್ತಾರಲ್ಲ, ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದೀವಿ. ನಮ್ಮದು ಅಟಾಲ ಇರೋ ಮನೆ. ಅಲ್ಲಿ ಮೇಲ್ಗಡೆ ಕಾಯಿ ಎಲ್ಲ ಹಾಕಿದ್ದೀವಿ, ಅಂದರೆ ಕೊಬ್ಬರಿ ಮಾಡೋಕ್ಕೆ ನಮ್ಮ ಮಾವ ಕಾಯಿ ಎಲ್ಲ ಮೇಲೆ ಹಾಕಿರ್ತಾರೆ. ಮತ್ತು ವೇಸ್ಟ್ ಬೇಡದಿಲ್ದಿರೋ ವಸ್ತು ಎಲ್ಲ ನಾವು ಮೇಲೆ ಹಾಕಿರ್ತೀವಿ. ಹಾಗೆ ಅದಾದಮೇಲೆ ಸಿಗೋದೇ ಅಡುಗೆ ರೂಮು. ಅಡುಗೆ ರೂಮ್ ತುಂಬಾ ಸಣ್ಣದಿಲ್ಲ, ತುಂಬಾ ದೊಡ್ಡದಿದೆ. ಅಡುಗೆ ರೂಮ್ ನೋಡೋಕ್ಕೆ ಈ ಥರ ಇದೆ. ಪಾತ್ರೆ ಸಾಮಾನು ಸ್ವಲ್ಪ ಕಮ್ಮಿನೇ ಇದೆ, ಯಾಕಂದರೆ ನಾವು ಬೆಂಗಳೂರಿಗೆ ಹೋದರೆ ಅಲ್ಲಿ ತೊಗೊಂಡು ಹೋಗಿರೋದ್ರಿಂದ ಪಾತ್ರೆ ಸಾಮಾನೆಲ್ಲ ಇಲ್ಲಿಗೆ ಎಷ್ಟು ಬೇಕೋ ಅಷ್ಟು ಇಟ್ಟಿದ್ದೀವಿ. ಆದರೂ ತುಂಬ ಏನು ಕಮ್ಮಿ ಇಲ್ಲ, ನೆಂಟರು ಬಂದ್ರೂ ಮ್ಯಾನೇಜ್ ಆಗೋ ಇಷ್ಟಿದೆ. ಈಗ ನಾವೇ ಇರೋದ್ರಿಂದ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ, ಮಸಾಲೆ ಐಟಮ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ನಾವು ಬರೋದೂ ತಿಂಗಳಿಗೊಂದು ಸತಿ, 2 ತಿಂಗಳಿಗೊಂದು ಸತಿ, ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ತೆಗ್ದು ಇಟ್ಕೊಂಡಿದ್ದೀವಿ. ಬೇಡದಿಲ್ಲಿದ್ದೆಲ್ಲ ನಾವು ಪಾತ್ರೆಯಲ್ಲಿ ಹಾಕಿ ಮೇಲ್ಗಡೆ ಇಟ್ಟಿದ್ದೀವಿ. ಸ್ವಲ್ಪ ಎಲ್ಲ ಪಾತ್ರೆ ಒಳಗಡೆ ಹಾಕಿ ಇಟ್ಟಿದ್ದೀವಿ, ಯಾಕಂದರೆ ತುಂಬಾ ಧೂಳಾಗಿಬಿಡುತ್ತೆ ಮನೇಲಿ, ತುಂಬ ದಿನ ಇರಲ್ವಲ್ಲ, ಹಂಗಾಗಿ. ಇಲ್ಲಿ ಕೆಳಗಡೆ ಎಲ್ಲ ನೀರಿಂದು ಇದೆಲ್ಲ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ನಮಗೆ ನೀರು ಬಿಡೋದೇ ವಾರದಲ್ಲಿ 2 ಸತಿ, ತಪ್ಪಿದ್ರೆ 3 ಸತಿ ಬಿಡ್ತಾರೆ. ಆವಾಗಲೇ ನಾವೆಲ್ಲ ತುಂಬಿಟ್ಕೋಬೇಕು ನೀರು, ಯಾಕಂದರೆ ಟ್ಯಾಂಕಿ ಇಲ್ವಲ್ಲ, ಹಂಗಾಗಿ. ಈ ಅಡುಗೆ ರೂಮ್ ಈ ಥರ ಇದೆ. ಮನೆ ಸಣ್ಣದಾಗೇನಿಲ್ಲ, ತುಂಬಾ ದೊಡ್ಡದಿದೆ. ಅಂದರೆ ಹಳೆ ಮನೆಯಲ್ಲ, ಈ ಥರ ಕಟ್ಟಿದ್ದಾರೆ. ನಮ್ಮ ಅತ್ತೆ ಇದ್ದಾಗ ಹೆಂಗಿತ್ತು ಹಂಗೆ ಇದೆ. ಇದು ಬಂದು ಹೊರಗಡೆ, ಅಲ್ಲಿ ಏನು ತೆಂಗಿನ ಮರ ಇದೆಯಲ್ಲ, ಅದು ನಮ್ಮ ಮಾವ ಹಾಕಿರೋಂಥ ತೆಂಗಿನ ಮರ. 2 ತೆಂಗಿನ ಮರ ಇದೆ. ಈ ಕಡೆ ಬಂದು ಅದು ನಮ್ಮದು ಹಿಂದ್ಗಡೆ ಮನೆ. ಅದು ಅಡುಗೆ ರೂಮ್ ಆ ಥರ ಏನಿಲ್ಲ, ಒಂದು ಸಿಂಗಲ್ ರೂಮ್ ಇದೆ ಅಷ್ಟೇ. ಫುಲ್ ದೊಡ್ಡದು ಅದು. ಅದಕ್ಕೂ ವಾಶ್ರೂಮ್ ಎಲ್ಲ ಇದೆ, ಅಲ್ಲೇ ಒಳಗಡೆಯಿಂದನೇ ಇದೆ. ಅದಕ್ಕೆ ತುಂಬ ಜನ ನೆಂಟರು ಬಂದಾಗ ಅಲ್ಲಿ ನಾವು ಮಲ್ಗೋಕ್ಕಂತ ಯೂಸ್ ಮಾಡ್ಕೊತೀವಿ ನೆಂಟರೆಲ್ಲ. ಹೊರಗಡೆ ಇಲ್ಲಿ ಹೂವಿನ ಗಿಡ ಎಲ್ಲ ಹಿಂದ್ಗಡೆ ಇದೆ, ನಮ್ಮ ಮನೆ ಹಿಂದ್ಗಡೆ, ಅದೂ ನಮ್ಮದೇ. ಹೊರಗಡೆಯಿಂದ ಈ ಥರ ಕಾಣುತ್ತೆ ನಮ್ಮ ಮನೆ, ಸಣ್ಣದಾಗಿ ಕಾಣುತ್ತೆ. ಒಳಗಡೆ ಹೋಗಿ ನೋಡಿದ್ರೆ ದೊಡ್ಡದಾಗಿದೆ. ಇವತ್ತು ಮಳೆನೂ ಬರ್ತಾಯಿತ್ತು ತುಂಬಾ. ಪಾನಿಪುರಿ ಇದು ತಿನ್ನೋ ಥರನೂ ಆಗಿತ್ತು. ನಾನು ಸಿಮು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ನಮ್ಮ ನಂಗೆ ಹೇಳಿದ್ವಿ,
ಸರಿ ಬನ್ನಿ ಹೋಗ್ಬರೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ನಮ್ಮೂರಲ್ಲಿ ಯಾವ ಥರದ್ದು ತಿಂಡಿಗಳು ಸಿಗಲ್ಲ ತಿನ್ನೋಕ್ಕೆ, ನಾವು ಹೋಗಬೇಕು ಬೇರೆ ಊರಿಗೇ. ಹೋಗ್ತಾ ಇದ್ವಿ ಪಾನಿಪುರಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಅಲ್ಲಿ ನಮ್ಮ ಇದನ್ನ ಮಸಾಲೆ ತೊಗೊಂಡು ಬಂದು ಕೊಟ್ಟರು. ನಾವು 3 ಜನ, ನಾನು ಮಾಮಿ ಮತ್ತು ಸಿಮ್ಮು 3 ಜನ ಕೂತ್ಕೊಂಡು ಒಳಗಡೆನೆ ತಿನ್ಕೊಂಡು ಕೂತಿದ್ವಿ. ಅಮ್ಮ ಮಾತ್ರ ಅಲ್ಲೇ ಹೋಗಿ ಕೂತ್ಕೊಂಡು ತಿಂತಾಯಿದ್ದಾಳೆ. ಅವ್ರು ಚಿಕ್ಕಪ್ಪ ತಿನ್ನಿಸ್ತಾ ಇದ್ದಾರೆ. ನನ್ನ ಮೈನಂದಿರು ಎಲ್ಲರೂ ನನ್ನ ಮಗಳಿಗೆ ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ನನಗೊಂಚೂರೂ ತೊಂದರೆನೇ ಕೊಡಲ್ಲ ಅವಳು. ಹೌದ್ರೆ ಅವಳು ಆರಾಮಾಗಿರ್ತಾಳೆ. ಆದರೆ ಮಕ್ಕಳಿಗೆ ಹೊರ್ಗಡೆ ಎಲ್ಲಾರ ಕರ್ಕೊಂಡೋದಾಗ ನಾನೇ ನೋಡ್ಕೋಬೇಕು, ನಾನೇ ತಿನ್ನಿಸ್ಬೇಕು ಅನ್ನೋ ಟೆನ್ಷನ್ ನನಗಿಲ್ಲ. ಯಾಕಂದರೆ ಎಲ್ಲರೂ ಸೇರಿ ಅವಳಿಗೆ ನೋಡ್ಕೊತಾರೆ. ಅವಳು ಅಷ್ಟೇ ಎಲ್ಲರ ಹತ್ರನೂ ಅಡ್ಜಸ್ಟ್ ಆಗಿಬಿಡ್ತಾಳೆ. ಅಮ್ಮನೇ ಬೇಕು ಅಂತ ಹಠ ಮಾಡಲ್ಲ. ನನಗೆ ಟೆನ್ಷನ್ನೇ ಕೊಡಲ್ಲ. ಅಲ್ಲಿ ನೋಡಿ ಆರಾಮಾಗಿ ತಿನ್ನಿಸ್ಕೊಂಡು ಕೂತಿದ್ದಾರೆ. ಅಲ್ಲಿ ತಿಂದಿದ್ದು ಸಾಕಾಗಲಿಲ್ಲ ಅಂತ ಒಳಗಡೆ ಬಂದು ಒಳಗಡೆ ಬರ್ತಿದ್ದಂಗೆ ಅವ್ರ ಅಜ್ಜಿ ಮತ್ತೆ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಮಗ ನೋಡಿ ತಿಂತಾ ಇದ್ದಾಳೆ. ಆದರೆ ನನಗೊಂಚೂರು ಡಿಸ್ಟರ್ಬ್ ಮಾಡ್ದಲೆ ಆರಾಮಾಗಿ ಅವಳ ಪಾಡಿಗಳು ಎಲ್ಲರ ಹತ್ರ ಅಡ್ಜಸ್ಟ್ ಆಗಿರ್ತಾಳಲ್ಲ, ಅದೇ ಖುಷಿ ನನಗೆ. ಮತ್ತು ಎಲ್ಲರೂ ಅಷ್ಟೇ ನನ್ನ ಮಗಳಿಗೆ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಪಾಪ. ಯಾರೂ ನನಗೆ ನೋಡ್ಕೊ ನಿನ್ನ ಮಗಳಿಗೆ ಅಂತ ಯಾರೂ ಹೇಳಲ್ಲ. ಎಲ್ಲ ಅವರೇ ಮ್ಯಾನೇಜ್ ಮಾಡ್ಕೊತಾರೆ. ನನಗೆ ಅದೊಂದು ಟೆನ್ಷನ್ನು ಇರಲ್ಲ. ಇಲ್ಲಿ ನೋಡಿ ಆರಾಮಾಗಿ ತಿನ್ಕೊಂಡು ಕೂತಿದ್ದಾಳೆ. ತಿಂದಿದ್ದೆಲ್ಲ ಆಯಿತು. ಒಂದು ಸ್ವಲ್ಪ ಮನೆಗೆ ತರಕಾರಿ ತೊಗೊಂಡೋಗ್ಬೇಕಿತ್ತು ಅಂತ ಹೇಳಿ ಸಿಮ್ಮು ಹೋಗಿ ತೊಗೊಂಡು ಬರೋಕ್ಕೆ ಹೋದಳು. ನನಗೂ ಒಂದು ಸ್ವಲ್ಪ ಮೈಕೈ ನೋವಾಗ್ತಿತ್ತು. ನಾನು ಮೆಡಿಕಲಿಗೆ ಹೋಗಿ ಒಂದು ಮಾತ್ರೆ ತೊಗೊಂಡು ಬಂದೆ. ನಮಗೆ ಮೆಡಿಕಲ್ಲು ಸಮೇತ ನಾವು ಬೇರೆ ಊರಿಗೆ ಬಂದು ತೊಗೊಬರ್ಬೇಕು, ಅದೊಂದು ಬೇಜಾರು. ಅಮ್ಮು ನೋಡಿ ಕಾರೊಳಗಡೆ ಎಷ್ಟೆಲ್ಲ ನಾಟಕ ಮಾಡ್ತಾ ಇದ್ದಾಳೆ. ಎದ್ದೇಳೋದು, ನನಗೆ ಪುಪ್ಪಿ ಕೊಡೋದು, ಇದು ಮಾಡೋದು ಎಲ್ಲ ಮಾಡ್ಕೊಂಡು ಕೂತಿದ್ದಾಳೆ. ಅವ್ರ ಪುಪ್ಪಿ ತರಕಾರಿ ತರಕ್ಕೆ ಹೋಗಿದ್ರಲ್ಲ, ಇವಳಿಗೆ ಟೈಮ್ ಪಾಸ್ ಆಗ್ತಿರ್ಲಿಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ಕೊಂಡು ಕೂತಿದ್ಲು. ಅವರು ಎಲ್ಲ ತೊಗೊಂಡು ಬಂದರು ತರಕಾರಿ ಎಲ್ಲ. ಆಮೇಲೆ ನಾವು ಬೋಂಡ ತಿನ್ನಕ್ಕೆ ಹೋಗೋಣ ಅಂತ ಬೋಂಡ ತಿನ್ನಕ್ಕೆ ಹೋದ್ವಿ. ಇಲ್ಲಿ ಹೀರೆಕಾಯಿ ಬೋಂಡ ಚೆನ್ನಾಗಿ ಮಾಡ್ತಾರೆ. ಮಳೆ ಬರೋ ಟೈಮಲ್ಲಿ, ಚಳಿ ಟೈಮಲ್ಲಿ ಚರ್ಮುರಿ ಬೋಂಡ ತಿನ್ನೋ ಮಜಾನೇ ಬೇರೆ ಇರುತ್ತೆ ಅಲ್ವಾ. 3 ಜನ ಆರಾಮಾಗಿ ತಿನ್ಕೊಂಡು ಕೂತಿದ್ದೀವಿ. ನಮ್ಮ ಇದನ್ನ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ರು. ಆಗಲೇ ಮಳೆನೂ ಬರ್ತಾ ಇತ್ತು ಜಿನಿ ಅಂತ. ಆಗಲೇ ಸಂಜೆನೂ ಆಗಿತ್ತು. ಆಗಲೇ ಟೈಮು ಬಂದು 7 ಗಂಟೆ ಹತ್ತತ್ರ ಆಗಿತ್ತು. ಆದರೂ ಎಷ್ಟೊಂದು ಬೆಳಕಿದೆ ನೋಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರಿಗಾದರೂ ನಮ್ಮನೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.